ನಮಸ್ಕಾರ. ಓಂ ಫಸ್ಟ್ಗೆ ಸ್ವಾಗತ. ನಾನು ಚಂದ್ರಮೋಹನ್. ರೆವಿನ್ಯೂ ಸೈಟ್ ಮಾಲೀಕರಿಗೆ ರಾಜ್ಯ ಸರ್ಕಾರ ಸಿಹಿ ಸುದ್ದಿ ನೀಡಿದೆ. ಮುಖ್ಯವಾಗಿ ಬಿಬಿಎಂಪಿ ವ್ಯಾಪ್ತಿಯ ರೆವಿನ್ಯೂ ಸೈಟ್ನ ಮಾಲೀಕರು ಈಗ ನಕ್ಷೆ ಮಂಜೂರಾತಿ ವಿಚಾರದಲ್ಲಿ ಸರ್ಕಾರದ ಗುಡ್ ನ್ಯೂಸಿಂದ ಖುಷಿಯಾಗೋದಂತೂ ಗ್ಯಾರಂಟಿ. ಏಕನಿವೇಶನ ಕಟ್ಟಡ ವಿನ್ಯಾಸ ನಕ್ಷೆ ವಿಚಾರದಲ್ಲಿ ಈಗ ಬದಲಾವಣೆಯನ್ನು ಮಾಡಲಾಗಿದೆ. ಡಾಕ್ಯುಮೆಂಟ್ ಕ್ಲಿಯರ್ ಇಲ್ಲದ ಆಸ್ತಿಗಳಿಗೆ ಈಗಾಗಲೇ ಬಿ ಖಾತೆಯನ್ನು ಸರ್ಕಾರ ನೀಡ್ತಾ ಇದೆ. ಕೆಲ ರೆವಿನ್ಯೂ ಆಸ್ತಿಗಳಿಗೆ ಬಿ ಖಾತೆಯನ್ನು ನೀಡಲಿಕ್ಕೆ ರಾಜ್ಯ ಸರ್ಕಾರ ಈ ಹಿಂದಿನ ತೀರ್ಮಾನವನ್ನು ತೆಗೆದುಕೊಂಡಿದೆ. ನಕ್ಷೆ ಮಂಜೂರಾತಿ ಇಲ್ಲದೆ ನಿರ್ಮಿಸಿದ ಕಟ್ಟಡಗಳಿಗೆ ಬಿ ಖಾತೆಯನ್ನು ನೀಡಲಾಗ್ತಾ ಇದೆ. ಈ ಮೂಲಕವಾಗಿ ಬಿ ಖಾತಾ ಆಸ್ತಿಗಳಿಂದ ಆಸ್ತಿ ತೆರಿಗೆಯನ್ನು ಪಾಲಿಕೆ ಸಂಗ್ರಹಿಸ್ತಾ ಇದೆ. ಇಷ್ಟು ದಿನಗಳ ಕಾಲ ಏಕನಿವೇಶನ ಕಟ್ಟಡಗಳಿಗೆ ನಕಾಶೆ ಮಂಜೂರಾತಿ ಅಧಿಕಾರ ಬಿಡಿಎಗೆ ಇತ್ತು. ಕರ್ನಾಟಕ ಟೌನ್ ಅಂಡ್ ಕಂಟ್ರಿ ಪ್ಲಾನಿಂಗ್ 1961ರ ಕಾಯ್ದೆಯ ಸೆಕ್ಷನ್ 17 ಅಡಿ ಈ ಅಧಿಕಾರವನ್ನು ಈಗ ಬಿಬಿಎಂಪಿಗೆ ನೀಡಲಾಗಿದೆ. ಈಗ ಬಿಡಿಎ ಬದಲು ಬಿಬಿಎಂಪಿಯ ಮುಖ್ಯ ಆಯುಕ್ತರಿಗೆ ಈ ಅಧಿಕಾರವನ್ನು ನೀಡಲಾಗಿದೆ. ಇದುವರೆಗೂ 5 ಎಕರೆವರೆಗಿನ ಜಾಗಕ್ಕೆ ಬಿಬಿಎಂಪಿ ಲೇಔಟ್ ನಿರ್ಮಾಣಕ್ಕೆ ಪ್ಲಾನ್ ಅಪ್ರೂವಲ್ ಕೊಡ್ತಾ ಇತ್ತು. ಈಗ ಆ ಮಿತಿಯನ್ನು 5 ಎಕರೆಯಿಂದ 2 ಎಕರೆಗೆ ಇಳಿಸಲಾಗಿದೆ. ಇದುವರೆಗೂ ಬೆಂಗಳೂರಿನಲ್ಲಿ ಲೇಔಟ್ ನಿರ್ಮಾಣ ಮಾಡುವವರು ಬಿಡಿಎನಿಂದ ಲೇಔಟ್ ನಿರ್ಮಾಣಕ್ಕೆ ಪ್ಲಾನ್ ಅಪ್ರೂವಲ್ ಪಡೆಯಬೇಕಿತ್ತು. ಬಳಿಕ ಬಿಬಿಎಂಪಿಯಿಂದ ಖಾತೆಯನ್ನು ಪಡೆದು ಬಿಲ್ಡಿಂಗ್ ಪ್ಲಾನ್ ಪರ್ಮಿಷನ್ ಪಡಿಬೇಕಾಗಿತ್ತು. ಇದರಿಂದ ಬಿಬಿಎಂಪಿ ಬಿಡಿಎಗೆ ಓಡಾಡಬೇಕಾಗಿತ್ತು. ಗೊಂದಲ ಉಂಟಾಗ್ತಾ ಇತ್ತು. ಜನರ ಸಮಯ ಕೂಡ ವ್ಯರ್ಥವಾಗ್ತಾ ಇತ್ತು. ಭಾಳಷ್ಟು ಸಂದರ್ಭಗಳಲ್ಲಿ ಬೆಂಗಳೂರಿನಲ್ಲಿ ಅನಧಿಕೃತ ಕಟ್ಟಡಗಳನ್ನೇ ನಿರ್ಮಿಸಲಾಗ್ತಾ ಇತ್ತು. ಇದನ್ನು ತಪ್ಪಿಸಲು ಬಿಬಿಎಂಪಿಯ ನೇರವಾಗಿ ಸಿಟಿ ಮಾಸ್ಟರ್ ಪ್ಲಾನ್ ಗೈಡ್ಲೈನ್ಸ್ಗೆ ಅನುಗುಣವಾಗಿ ಏಕನಿವೇಶನ ಕಟ್ಟಡಗಳಿಗೆ ನಕ್ಷೆ ಮಂಜೂರಾತಿ ನೀಡಲಿದೆ. ಈ ವೇಳೆ ಬಿಬಿಎಂಪಿಯು ಕಟ್ಟಡಕ್ಕೆ ರಸ್ತೆ, ಚರಂಡಿ, ಒಳಚರಂಡಿ ಸೌಕರ್ಯ ಇದೆ ಎಂಬುದನ್ನು ಖಚಿತಪಡಿಸಿಕೊಳ್ಳಲಿದೆ. ಜೊತೆಗೆ ಕಟ್ಟಡವು ವಸತಿ ಉದ್ದೇಶಕ್ಕೋ ವಾಣಿಜ್ಯ ಉದ್ದೇಶಕ್ಕೋ ಅನ್ನೋದನ್ನು ಕೂಡ ಪರಿಶೀಲನೆ ನಡೆಸಲಿದೆ. ಈ ಮೂಲಕ ಬಿಬಿಎಂಪಿಯಿಂದಲೇ ಎಲ್ಲ ಅಪ್ರೂವಲ್ಗಳನ್ನು ಕೂಡ ಪಡಿಬೇಕಾಗುತ್ತೆ. ಇನ್ನು ಬೆಂಗಳೂರಿನಲ್ಲಿ ಕೃಷಿ ಉದ್ದೇಶದಿಂದ ಕೃಷಿಯೇತರ ಉದ್ದೇಶಕ್ಕೆ ಪರಿವರ್ತನೆಯಾದ ಭೂಮಿಗಳು ಕೂಡ ಬಿಬಿಎಂಪಿ ವ್ಯಾಪ್ತಿಗೆ ಬರಲಿವೆ. ಕರ್ನಾಟಕ ಲ್ಯಾಂಡ್ ರೆವಿನ್ಯೂ ಆಕ್ಟ್ 1964ರ ಸೆಕ್ಷನ್ 95ರ ಅಡಿ ಬಿಬಿಎಂಪಿ ವ್ಯಾಪ್ತಿಗೆ ಬರಲಿವೆ. ಬಿಬಿಎಂಪಿಯೇ ಪ್ಲಾನ್ ಅಪ್ರೂವಲ್ ನೀಡಬೇಕಾಗಿದೆ. ಪ್ಲಾನ್ ಅಪ್ರೂವಲ್ ಸಿಕ್ಕ ಬಳಿಕ ಭೂಮಿ ಸೈಟ್ ಮಾಲೀಕರು ಖಾತೆಯನ್ನು ಪಡೆದು ಕಟ್ಟಡ ನಿರ್ಮಾಣಕ್ಕೆ ಬಿಬಿಎಂಪಿಯಿಂದ ಅನುಮತಿ ಪಡಿಬೇಕು. ಇದರಿಂದ ಎಲ್ಲ ಅಪ್ರೂವಲ್ ಪರ್ಮಿಷನ್ಗಳನ್ನು ಬಿಬಿಎಂಪಿಯಿಂದಲೇ ಪಡಿಬೇಕಾಗಿದೆ. ಅನಧಿಕೃತ ಹಾಗೂ ರೆವಿನ್ಯೂ ಬಡಾವಣೆಗಳಿಗೆ ಬಿ ಖಾತೆಯನ್ನು ನೀಡುವ ಅಭಿಯಾನವನ್ನು ರಾಜ್ಯ ಸರ್ಕಾರ ನಡೆಸ್ತಾ ಇದೆ. ಅನಧಿಕೃತ ರೆವಿನ್ಯೂ ಬಡಾವಣೆಗಳಲ್ಲಿ 3 ತಿಂಗಳಲ್ಲಿ ಬಿ ಖಾತೆಗಳನ್ನು ನೀಡುವಂತೆ ರಾಜ್ಯ ಸರ್ಕಾರ ಸೂಚನೆಯನ್ನು ನೀಡಿದೆ. ರಾಜ್ಯದಲ್ಲಿ ಸುಮಾರು 40 ಲಕ್ಷ ಅನಧಿಕೃತ ಆಸ್ತಿಗಳಿವೆ. ಇವುಗಳಿಗೀಗ ಬಿ ಖಾತೆಯನ್ನು ನೀಡಲಾಗ್ತಾ ಇದೆ. ಇದರ ಮಧ್ಯೆ ಈಗ ಬೆಂಗಳೂರಿನಲ್ಲಿ ಬಿಬಿಎಂಪಿ ವ್ಯಾಪ್ತಿಯಲ್ಲಿ ಏಕನಿವೇಶನ ಕಟ್ಟಡಗಳಿಗೆ ನಕಾಶೆ ಮಂಜೂರಾತಿ ನೀಡುವ ಅಧಿಕಾರವನ್ನು ಕೂಡ ಬಿಬಿಎಂಪಿ ಮುಖ್ಯ ಆಯುಕ್ತರಿಗೆ ನೀಡಲಾಗಿದೆ. ಇದರಿಂದ ಜನರಿಗೂ ಕೂಡ ಅನುಕೂಲ ಆಗಲಿದೆ. ತಮ್ಮ ನಕಾಶೆ ಮಂಜೂರಾತಿಯನ್ನು ಬಿಡಿಎ ಬದಲು ಬಿಬಿಎಂಪಿಯಿಂದಲೇ ಪಡ್ಕೊಳ್ಬೋದು. ಜೊತೆಗೆ ಬಿಬಿಎಂಪಿಯಿಂದಲೇ ಖಾತೆಯನ್ನು ಪಡ್ಕೊಂಡು ಬಿಬಿಎಂಪಿಗೆ ಕಂದಾಯವನ್ನು ಕೂಡ ಪಾವತಿಯನ್ನು ಮಾಡಬೇಕಾಗುತ್ತೆ. ಇದರಿಂದ ಎಲ್ಲ ಒಂದು ಅಧಿಕಾರಗಳು ಕೂಡ ಬಿಬಿಎಂಪಿಗೆ ಸಿಕ್ಕಂತಾಗುತ್ತೆ. ಜೊತೆಗೆ ಬಿಬಿಎಂಪಿಗೆ ಜನ ನೇರವಾಗಿ ಹೋಗಿ ತಮ್ಮ ಕೆಲಸ ಕಾರ್ಯಗಳನ್ನು ಮಾಡ್ಕೊಳ್ಬೋದು. ಬಿಡಿಎಗೆ ಹೋಗೋದು, ಅದಾದ ಬಳಿಕ ಬಿಬಿಎಂಪಿಗೆ ಬರೋದು, ಹೀಗೆ ಒಂದು ಕಚೇರಿಯಿಂದ ಇನ್ನೊಂದು ಕಚೇರಿಗೆ ಅಲಿಯುವಂಥ ತಾಪತ್ರೆಯನ್ನು ಈಗ ಸರ್ಕಾರ ತಪ್ಪಿಸಿದಂತಾಗಿದೆ. ಇದು ಇವತ್ತಿನ ವಿಶೇಷ. ಕ್ಷಣ ಕ್ಷಣದ ಸುದ್ದಿಗಾಗಿ ನೋಡ್ತಾ ಇರಿ ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.